ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಚಂದ್ರಶೇಖರ್ ಚೌಲಿ ಅಂತ. ನಾನೀಗ ಮಡಿಕೇರಿ ಜಿಲ್ಲೆ ಸೋಮಪೇಟೆ ತಾಲೂಕು ಕೊಡ್ಲಿಪೇಟೆ ಗ್ರಾಮದಲ್ಲಿ ಇದ್ದೇನೆ. ಈಗ ಇಲ್ಲಿ ನಮ್ಮ ಸುಶೀಲಾ ಯತಿರಾಜನವರವರ ತೋಟಕ್ಕೆ 1 ಎಕರೆ ತೋಟಕ್ಕೆ ನಾವೀಗ ನಮ್ಮ ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವರ ಸಂಪೂರ್ಣ ಆಗ್ರೋ ಟ್ರೂ ಪ್ರೊಟೆಕ್ಟರ್ ಗ್ರೋ ಅದ್ಭುತ್ ಫೋರ್ಸ್ ಮತ್ತು ಇದನ್ನು ನಾವು ಕೆಲವು ಸಾಂಪ್ರದಾಯಿಕ ಗೊಬ್ಬರಗಳೊಂದಿಗೆ ಈಗ ನಾವು 1 ಎಕರೆಗೆ ಮಿಶ್ರಣ ಮಾಡಿ ಹಾಕಲು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಈ ರೀತಿ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡು ಹಿಂಗೆ ಮಾಡಿದಾಗ ಅವರು ಕೆಲವು ಅಭಿಪ್ರಾಯವನ್ನು ಹೇಳಿದ್ರು. ಈಗ ಅದೇನು ಅವ್ರನ್ನೇ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ಈಗ ನಿಮಗೆ ಆರ್ಗ್ಯಾನಿಕ್ ಬಳಸಬೇಕು, ಮಾಡಬೇಕು, ಹಾಕಬೇಕು ಅನ್ನೋದು ಹೇಗೆ ನಿಮಗೆ ಅಭಿಪ್ರಾಯ ವ್ಯಕ್ತವಾಗಿದೆ? ನಾವು ಯಾವಾಗಲೂ ಮಿಕ್ಸರ್ ಗೊಬ್ಬರನೇ ಹಾಕ್ತಾ ಇದ್ವಲ್ಲ, ಮಿಕ್ಸರ್ ಗೊಬ್ಬರನೇ ಹಾಕ್ತಾ ಇದ್ದೀವಿ. ಹಾಗಾಗಿ ಭೂಮಿದು ನಮಗೆ ಫಲವತ್ತನು ಹಾಳಾಗುತ್ತೆ, ಈ ಗೊಬ್ಬರನೇ ಹಾಕಿ ಅಂತ ನೋಡೋಣ. ಈ ಗೊಬ್ಬರ ಒಂದ್ಸರಿ ಹಾಕಿ ಟ್ರೈ ಮಾಡಿ ನೋಡೋಣ ಅಂತ 1 ಎಕರೆಗೆ ಹಾಕಿಸ್ತಾ ಇದ್ದೀನಿ ಆರ್ಗಾನಿಕ್ಕು. ಅದ್ರ ಜೊತೆಗೆ ನಮ್ಮ ಆ ಗೊಬ್ಬರ 5 ಮೂಟೆ ಹಾಕೋದಕ್ಕೆ ಇದಕ್ಕೆ ನಾನು 2 ಮೂಟೆ ಹಾಕಿ ಇದು ಆರ್ಗಾನಿಕ್ ಹಾಕ್ಬಿಟ್ಟು ಈ ಸರಿ ಹಾಕ್ತಾಯಿದ್ದೀನಿ 1 ಎಕರೆಗೆ. ನೋಡೋಣ ಅದ್ರದ್ದು ಏನು ಇಂಪ್ರೂವ್ಮೆಂಟು ಅಂತ ನೋಡ್ತಾ ಇದ್ದಾಗ ನಾನಿನ್ನು ಅದು ನಮ್ಮ ತೋಟ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಅದನ್ನ ನೋಡಿಕೊಂಡು ಇನ್ನು ಅದನ್ನು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೇಳಿದ್ರಲ್ಲ ಅಂತಂದರೆ, ನೀವು ಎಲ್ಲರೂ ಇದೇ ರೀತಿ ನಮ್ಮ ಆರ್ಗ್ಯಾನಿಕ್ ಗೊಬ್ಬರ ಮಿಶ್ರಣಕ್ಕೆ 60% ಗೊಬ್ಬರ ಕಡಿಮೆ ಮಿಶ್ರಣದೊಂದಿಗೆ ನಾವು ಅಪ್ಲೈ ಮಾಡ್ಬೋದು. ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಂಡು ಆರೋಗ್ಯ ಬೆಳೆ, ಹೆಚ್ಚಿನ ಇಳುವರಿ, ರೈತರಿಗೆ ಲಾಭ ನೀವು ಮಾಡ್ಕೋಬೇಕು ಅಂತ ನಮಗೆ ಕೇಳ್ಕೊಳ್ತಾ ಇದ್ದೀನಿ. ಜೈ ರೈಸರ್ಸ್ ಇಂಡಿಯಾ.